ದೋಹಾ ಡೈಮಂಡ್ ಲೀಗ್ 2025 ನೀರಜ್ ಚೋಪ್ರಾಗೆ ಬೆಳ್ಳಿ. ಮೂರನೇ ಸುತ್ತಿನಲ್ಲಿ 90.23 ಮೀಟರ್ ಭರ್ಜಿ ಎಸೆದ ನೀರಜ್ ದಾಖಲೆಯನ್ನ ಮುರಿದಿದ್ದಾರೆ. ಮೂರನೇ ಸುತ್ತಿನಲ್ಲಿ 90.23 ಮೀಟರ್ ಭರ್ಜಿ ಎಸೆದು ನೀರಜ್ ದಾಖಲೆ. ಜಾವೆಲಿನ್ನಲ್ಲಿ 90 ಮೀಟರ್ ಕ್ರಮಿಸಿದ ಮೊದಲ ಭಾರತೀಯ. ಇದು ಭಾರತಕ್ಕೂ ಕೂಡ ಹೆಮ್ಮೆ ತರುವಂತ ವಿಚಾರ. 2022ರಲ್ಲಿ ಸ್ಟಾಕ್ ಹೋಮ್ನಲ್ಲಿ 89.94 ಮೀಟರ್. ನೀರಜ್ ಚೋಪ್ರಾಗೆ ಅಭಿನಂದಿಸಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಜಾವೆಲಿನ್ನಲ್ಲಿ 90 ಮೀಟರ್ ಕ್ರಮಿಸಿದಂತಹ ಮೊದಲ ಭಾರತೀಯ. 2022ರಲ್ಲಿ ಸ್ಟಾಕ್ ಹೋಮ್ನಲ್ಲಿ 89.94 ಮೀಟರ್ ಭರ್ಜಿ ಎಸೆದಿದ್ರು. ನೀರಜ್ ಚೋಪ್ರಾಗೆ ಅಭಿನಂದನೆಯನ್ನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಜರ್ಮನಿಯ ಜೂಲಿಯನ್ ವೆಬರ್ 91.06 ಮೀಟರ್ ಮೊದಲ ಸ್ಥಾನ. ಸೊ ಭಾರತಕ್ಕೆ ಹೆಮ್ಮೆ ತಂದು ಕೊಡುವಂತಹ ಮತ್ತು ಭಾರತದ ಹಿರಿಮೆ ನೀರಜ್ ಚೋಪ್ರಾ ನೆನ್ನೆ ಜಾವೆಲಿನ್ ಎಸೆತದಲ್ಲಿ ಭಾರತಕ್ಕೆ ಒಂದು ರೀತಿಯ ಹೆಮ್ಮೆಯಾಗಿ ಮಾರ್ಪಟ್ಟಿದ್ದಾರೆ. ಇನ್ನು ದೋಹಾ ಡೈಮಂಡ್ ಲೀಗ್ 2025 ನೀರಜ್ ಚೋಪ್ರಾಗೆ ಬೆಳ್ಳಿ. ಮೂರನೇ ಸುತ್ತಿನಲ್ಲಿ 90.23 ಮೀಟರ್ ಭರ್ಜಿ ಎಸೆದು ನೀರಜ್ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸೊ ಈ ಸಂತಸದಲ್ಲಿ ಭಾರತದ ಪ್ರಧಾನಿಯೂ ಕೂಡ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಭಾರತದ ಹಿರಿಮೆಗೆ, ಭಾರತದ ಹೆಮ್ಮೆಗೆ ಕಾರಣವಾದಂತಹ ನೀರಜ್ ಚೋಪ್ರಾಗೆ ಫ್ರೀಡಮ್ ಟಿವಿ ಕಡೆಯಿಂದಲೂ ಕೂಡ ಅಭಿನಂದನೆ. ಸೊ 145 ಕೋಟಿ ಭಾರತೀಯರ ಹೆಮ್ಮೆಯ ಪುತ್ರನಾಗಿದ್ದಾರೆ. ಜರ್ಮನಿಯಲ್ಲಿ ನಡೆದಂತಹ ಜೂಲಿಯನ್ ವೆಬರ್ನಲ್ಲಿ 91.06 ಮೊದಲ ಸ್ಥಾನ. ದೋಹಾ ಡೈಮಂಡ್ ಲೀಗ್ 2025 ನೀರಜ್ ಚೋಪ್ರಾಗೆ ಬೆಳ್ಳಿ. ಮೂರನೇ ಸುತ್ತಿನಲ್ಲಿ 90.23 ಮೀಟರ್ ಭರ್ಜಿಯನ್ನ ಎಸೆದು ಜಾವೆಲಿನ್ ಆಟ ಗಮನಿಸಿರ್ತೀರಿ. ಆ ಜಾವೆಲಿನ್ನಲ್ಲಿ 90 ಮೀಟರ್ ಕ್ರಮಿಸಿದಂತಹ ಮೊದಲ ಭಾರತೀಯ ಇವರು. 2022ರಲ್ಲೂ ಕೂಡ ನಡೆದಿತ್ತು. ಅದರಲ್ಲಿ 89.94 ಮೀಟರ್ ಭರ್ಜಿ ಎಸೆದಿದ್ದು ನೀರಜ್ ಚೋಪ್ರಾ ಆ ದಾಖಲೆಯನ್ನು ಮುರಿದಿದ್ದಾರೆ. ಈಗ ನೀರಜ್ ಚೋಪ್ರಾ ಭಾರತದ ಹೆಮ್ಮೆ, ಭಾರತದ ಕೀರ್ತಿ, ಭಾರತದ ಹಿರಿಮೆ. ಹಾಗಾಗಿನೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೀರಜ್ ಚೋಪ್ರಾಗೆ ಅಭಿನಂದಿಸಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಮೂರನೇ ಸುತ್ತಿನಲ್ಲಿ 90.23 ಮೀಟರ್ ಭರ್ಜಿ ಎಸೆದು ನೀರಜ್ ದಾಖಲೆ ನಿರ್ಮಿಸಿದ್ದಾರೆ. ಎರಡ್ 2022ರಲ್ಲೂ ಕೂಡ ಸ್ಟಾಕ್ ಹೋಮ್ನಲ್ಲಿ 89.94 ಮೀಟರ್ ಭರ್ಜಿ ಎಸೆದಿದ್ರು. ನೀರಜ್ ಚೋಪ್ರಾಗೆ ಈ ಬಾರಿ ಸಿಕ್ಕಂತಹ ಗೆಲುವು ಅದು ನೀರಜ್ ಚೋಪ್ರಾರ ಗೆಲುವಲ್ಲ. ಒಂದು ಕಡೆ ನೀವು ನರೇಂದ್ರ ಮೋದಿ ಅವರ ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನೀರಜ್ ಚೋಪ್ರಾ ಭಾರತಕ್ಕೆ ಹೆಂಗೆ ಕೀರ್ತಿ ತಂದು ಕೊಟ್ರಲ್ಲ, ಆ ಕೀರ್ತಿ ತಂದು ಕೊಡಲು ಕಾರಣವಾದಂತಹ ಜಾವೆಲಿನ್ ಎಸೆತವನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. Finally, a world lead and a national shake of the head as if to say, about time. Well done, Chopra. Well, 88.44, it's a good way to start, isn't it? Set yourself up. He's the favourite to win tonight, but he's got big competition. Third round throw. The arms go up. The arms go up. Oh, he might have done it. Oh, he's been so close to 90 metres his whole career. Has he done it this time? Right on the line. He's thrown 89.94, 89.49, 89.45, 89.34, 90 metres, 23. Finally, shake of the head as if to say, about time. Well done, Chop. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.